Myself, Gopalakrishna, lecturer in Department of Electronics and Communication Engineering. Welcome you all to session 4 of C Programming Lab. The outline of today's session are C program format. ಅಂದರೆ ಸಿ ಪ್ರೋಗ್ರಾಮ್ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂದರೆ ಫ್ಲೋ ಸಿ ಪ್ರೋಗ್ರಾಮ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಪ್ರೋಗ್ರಾಮ್ ಬಾಡಿ ಯಾವ ಥರ ಇರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಸಿ ಲ್ಯಾಂಗ್ವೇಜ್ ಮಹತ್ವವೇನು. ಓಕೆ, ಸುಮಾರು ಸತ ನಾನು ಡಿಸ್ಕಸ್ ಮಾಡಿದ್ದೇನೆ. ಅಗೇನ್ ಪಾಯಿಂಟ್ ವೈಸ್ ವಿಲ್ ಡಿಸ್ಕಸ್ ಹಿಯರ್. ನೆಕ್ಸ್ಟ್ ಸಿ ಪ್ರೋಗ್ರಾಮಿಂಗ್ ಜಸ್ಟ್ ಎಕ್ಸಾಂಪಲ್ಸ್, ಓಕೆ, ಸಿಂಪಲ್ ಎಕ್ಸಾಂಪಲ್ಸನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಜೊತೆಗೆ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಸಮ್ ಆಫ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. Okay. See, now we know that program is a set of instructions. It is a collection of instructions. Program ಅನ್ನೋದೇನು, it is a set of instructions. ಅದಕ್ಕೆ ನಾವೇನಂತ ಹೇಳ್ತೀವಿ, ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ these instructions contain certain symbols, words according to syntax rules. ಅಂದರೆ ಇವಾಗ ನಾವು ಲ್ಯಾಂಗ್ವೇಜನ್ನು ಯಾವ ಥರ ಮಾತಾಡಬೇಕಾದ್ರೆ ಅದರಲ್ಲಿ ಯಾವ ಥರ ರೂಲ್ಸ್ಗಳು, ವರ್ಡ್ಸ್ಗಳು ಯಾವ ಥರ ಇರ್ತವೆ, ಸಿಂಬಲ್ಸ್ಗಳು. ಅದೇ ಥರ ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜನ್ನು ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಬರಿಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂಥ ಸರ್ಟನ್ ಸಿಂಬಲ್ಸ್ಗಳು, ವರ್ಡ್ಸು ಮತ್ತು ಅಕಾರ್ಡಿಂಗ್ ಟು ಸಮ್ ಸಿಂಟ್ಯಾಕ್ಸ್ ರೂಲ್ಸ್ ಪ್ರಕಾರ ಇರ್ತವೆ. ಓಕೆ, ಸೊ once again we will define program andre eno. It is a set of instructions and these instructions contain certain symbols, words according to their rules. Okay, fine. Now let us look at the C language format. See, C language has its own ವೊಕ್ಯಾಬ್ಯುಲರಿ ಅಂಡ್ ಗ್ರಾಮರ್. ಅಂದರೆ ನಾವು ಯಾವ ಥರ ನಾವು ಮಾಮೂಲಿ ಲ್ಯಾಂಗ್ವೇಜ್ಗೆ ಯಾವ ಥರ ವೊಕ್ಯಾಬ್ಯುಲರಿ ಗ್ರಾಮರ್ ಇರುತ್ತೋ ಅದೇ ಥರ ಸಿ ಲ್ಯಾಂಗ್ವೇಜು ಕೂಡ ಅದರದೇ ಆಗಿರ್ತಕ್ಕಂಥ ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ಸ್ಗಳು ಇರ್ತವೆ. ಆಯಿತಾ? ಸೊ ಸಿ ನಾವು ವಿ ಶಾಲ್ ಲುಕ್ ಅಟ್ ದ ವೇರಿಯಸ್ ಪಾರ್ಟ್ಸ್ ಆಫ್ ದ ಸಿ ಪ್ರೋಗ್ರಾಮ್ ಫಾರ್ಮ್ಯಾಟ್. ವೇರಿಯಸ್ ಪಾರ್ಟ್ಸ್ ಯಾವ ಥರ ಬರುತ್ತೆ. ಓಕೆ, ಸಿ ಕಾಮೆಂಟ್ ಲೈನ್. ಓಕೆ, ಸೊ ಕಾಮೆಂಟ್ ಲೈನು ಯಾವ ಥರ ಅಂತ ಹೇಳಿದ್ರೆ // // ಅದನ್ನ ನೆಕ್ಸ್ಟ್ ನಾನು ತೋರಿಸ್ತೇನೆ ನಿಮಗೆ. ಓಕೆ, ಸೊ ಅದ್ರ ವರ್ಡ್ ನಾವೇನಾದರೂ ಬರದೆ ಅದ್ರ ವರ್ಡ್ ಏನೇ ಬರೆದು ಕೂಡ ಅದಕ್ಕೆ ನಾವೇನಂತ ಹೇಳ್ತೀವಿ, ನಾವು ಕಾಮೆಂಟ್ ಲೈನ್ ಅಂತ ಕರಿತೀವಿ. ನೆಕ್ಸ್ಟು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ನೆಕ್ಸ್ಟ್ ಏನು, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಥವಾ ಪ್ರೀ ಪ್ರೊಸೆಸರ್ ಕಮ್ಯಾಂಡ್ ಅಂತ ಹೇಳ್ತೀವಿ. ಸೊ ಅದು ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಟೆಲ್ಸ್ ಅ ಕಂಪ್ಯೂಟರ್ to include some standard input-output header file before going to actual compilation. ಅಂದರೆ ನಾವು ಆ್ಯಕ್ಚುಯಲ್ ಕಂಪೈಲ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಪ್ರೀ ಪ್ರೊಸೆಸರ್ ಕಮ್ಯಾಂಡ್ಸ್ಗಳನ್ನು ನಾವು ಬರೀಲೇಬೇಕು, ಯಾಕಂದ್ರೆ ಅವನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಆಯಿತಾ? ನೆಕ್ಸ್ಟು ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. ಅಂದರೆ ಲೋಕಲ್ ವೇರಿಯಬಲ್ ಅಂತ ಇರ್ತವೆ, ಗ್ಲೋಬಲ್ ವೇರಿಯಬಲ್ಸ್ ಅಂತಲೂ ಇರ್ತವೆ. ಸೊ ನಾವು ಕೆಲವೊಂದು ಗ್ಲೋಬಲ್ ವೇರಿಯಬಲ್ಸ್ಗಳು ನಮಗೆ ಬೇಕಾದರೆ ಅದನ್ನು ಕೂಡ ನಾವು ಡಿಕ್ಲರೇಷನ್ ಮಾಡಬೇಕು. ಸೊ ನೆಕ್ಸ್ಟು ಈಸ್ ವೆರಿ ಇಂಪಾರ್ಟೆಂಟ್, ದ ಮೇನ್ ಫಂಕ್ಷನ್. ದ ನೆಕ್ಸ್ಟ್ ಲೈನ್ ಇಸ್ ದ ಮೇನ್ ಫಂಕ್ಷನ್. ಸೊ ಮೇನ್ ಈಸ್ ದ ಮೇನ್ ಫಂಕ್ಷನ್ ವೇರ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಬಿಗಿನ್ಸ್. ಓಕೆ, ಸೊ ಇಲ್ಲಿ ಮೇನ್ ಫಂಕ್ಷನ್ ಇಂದ ನಮಗೇನು ಆಕ್ಚುಯಲ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಶುರು ಆಗತ್ತೆ. ಆಯ್ತಾ? ಓಕೆ, ಸೊ ನೆಕ್ಸ್ಟ್ ದಿಸ್ ಈಸ್ ದಿ ಓಪನಿಂಗ್ ಫ್ಲವರ್ ಬ್ರಾಕೆಟ್. ಓಕೆ, ಸೊ ಲೋಕಲ್ ವೇರಿಯಬಲ್ಸ್ ನಾನು ನಿಮ್ಗೆ ಹೇಳಿದೆ. ಸೊ ಗ್ಲೋಬಲ್ ವೇರಿಯಬಲ್ಸ್ ಅಂದರೆ ಮೇನ್ ಫಂಕ್ಷನ್ ಆದಮೇಲೆ ನಾವು ಓಪನ್ ಫ್ಲವರ್ ಬ್ರಾಕೆಟ್ ಮತ್ತು ಕ್ಲೋಸ್ ಇದ್ರ ವರ್ಡ್ ನಾವು ಏನು ಡಿಕ್ಲೇರ್ ಮಾಡಿರ್ತೀವಲ್ಲ ಅದನ್ನು ನಾವು ಲೋಕಲ್ ವೇರಿಯಬಲ್ಸ್ ಅಂತ ಇರ್ತೀವಿ. ಔಟ್ಸೈಡ್ ದ ಮೇನ್ ಫಂಕ್ಷನ್ ಏನು ಡಿಕ್ಲೇರ್ ಮಾಡಿರ್ತೀವಲ್ಲ ಅದನ್ನು ನಾವು ಗ್ಲೋಬಲ್ ವೇರಿಯಬಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಡಿಕ್ಲೇರ್ ಮಾಡಿರೋದು ಯಾವುದಿದು, ವಿತ್ ಇನ್ ಮೇನ್ ಫಂಕ್ಷನ್ ಇಟ್ ಇಸ್ ಎ ಲೋಕಲ್ ವೇರಿಯಬಲ್. ಫೈನ್. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್. ಓಕೆ, ಅಂದರೆ ವಾಟ್ ಎವರ್ ನಮಗೆ ಇವಾಗ ಯಾವ್ದು ಆಪ್ರೇಷನ್ಸ್ ಮಾಡ್ತೀವಿ, ಯಾವಾಗ ಅರ್ಥಮೆಟಿಕ್ ಆಪ್ರೇಷನ್, ಲಾಜಿಕಲ್ ನಾವು ಏನು ಮಾಡ್ತಾವಲ್ಲ, ಸೊ ಅದಕ್ಕೆ ಸೂಟೇಬಲ್ ಸ್ಟೇಟ್ಮೆಂಟ್ಸನ್ನು ಬರಿತೀವಿ. ಸೊ ದಿಸ್ ಈಸ್ ದಿ ಕ್ಲೋಸಿಂಗ್ ಬ್ರಾಕೆಟ್. ಸೊ ಓಪನ್ ಆಗೋದು ಮತ್ತು ಕ್ಲೋಸ್ ಆಗಲೇಬೇಕು. ಮತ್ತು ಇಲ್ಲಿ ಇನ್ನೊಂದು ನೆನಪಿಟ್ಕೊಳ್ಳಿ,
ಇಲ್ಲಿ ಸ್ಟೇಟ್ಮೆಂಟ್ಸ್, ವೇರಿಯೇಬಲ್ಸ್ ಇವೆಲ್ಲ ಸೆಮಿಕೋಲನ್ ಹಾಕಲೇಬೇಕು, ಅಂದರೆ ಅದು ಎಂಡ್ ಆಗಿದೆ ಅಂತ. ಬಟ್ ಇಲ್ಲಿ ನಾವು ಮೇನ್ ಫಂಕ್ಷನಿಗೆ ಮಾತ್ರ ಸೆಮಿಕೋಲನ್ ಹಾಕಂಗಿಲ್ಲ. ಮೇನ್ ಫಂಕ್ಷನ್ಗೆ ಸೆಮಿಕೋಲನ್ ಹಾಕಿದ್ರೆ ನಮ್ಮ ಕಂಪೈಲೇಷನ್ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಓಕೆ, ಮೇನ್ ಫಂಕ್ಷನ್ಗೆ ನಾವು ಸೆಮಿಕೋಲನ್ ಹಾಕಂಗಿಲ್ಲ. ಸೊ ಇಲ್ಲಿ ಲೋಕಲ್ ವೇರಿಯೇಬಲ್ಸ್ ವಿತಿನ್ ಅದ್ರ ಏನಿರುತ್ತಲ್ಲ ಸ್ಟೇಟ್ಮೆಂಟ್ಸು, ಅದಕ್ಕೆಲ್ಲ ನಾವು ಸೆಮಿಕೋಲನ್ ಹಾಕಲೇಬೇಕಾಗತ್ತೆ. ಓಕೆ, ಸೊ ಅದಾದಮೇಲೆ ನಮಗೆ ನೆಕ್ಸ್ಟ್ ಕೆಳಗಡೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್, ಅಂದರೆ ಫಂಕ್ಷನ್ಸ್ ಮಾಡ್ಯೂಲ್ಸ್ ಅಂತ ಇರ್ತಾವಲ್ಲ, ಅದರಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ಸನ್ನು ನಾವು ಇಲ್ಲಿ ಬರಿಬೋದು. ಓಕೆ, ಸೊ ನೆಕ್ಸ್ಟ್ ಅದು ಕೂಡ ಕ್ಲೋಸ್ ಆಗುತ್ತೆ. ಫೈನ್. ದಿಸ್ ಈಸ್ ಅ ವೆರಿ ಬೇಸಿಕ್ ಪ್ರೋಗ್ರಾಮ್ ಇನ್ ಸಿ ಲ್ಯಾಂಗ್ವೇಜ್, ವೆರಿ ಬೇಸಿಕ್ ಪ್ರೋಗ್ರಾಮ್, ಆಯ್ತಾ. ಸೊ ಈ ಬೇಸಿಕ್ ಪ್ರೋಗ್ರಾಮಲ್ಲಿ ನಾವು ಒಂದೊಂದೇ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಸಿ ಹಲೋ ವರ್ಲ್ಡ್ ಪ್ರೋಗ್ರಾಮ್. ಸೊ ನಾವು ದಿಸ್ ಈಸ್ ದ ಅಬ್ಜೆಕ್ಟಿವ್ ಆಫ್ ದ ಪ್ರೋಗ್ರಾಮ್. ನಾವು ಹಲೋ ವರ್ಲ್ಡ್ ಅನ್ನೋದನ್ನು ನಾವೇನು ಮಾಡಬೇಕು, ಪ್ರಿಂಟ್ ಮಾಡಬೇಕು ಇವಾಗ ನಮ್ಮ ಸ್ಕ್ರೀನ್ ಮೇಲೆ. ಇವಾಗ ಫಸ್ಟ್ ಅಕಾರ್ಡಿಂಗ್ ಟು ದ್ಯಾಟ್ ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಏನಿದೆಯಲ್ಲ, ಸೊ ಇದು ನಮಗೆ ಇದನ್ನು ನಾವು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಥವಾ ಪ್ರೀ ಪ್ರೊಸೆಸರ್ ಕಮ್ಯಾಂಡ್ಸ್ ಅಂತ ಹೇಳ್ತೀವಿ, ಆಯ್ತಾ. ಹ್ಯಾಶ್ ಇನ್ಕ್ಲೂಡ್ stdio.h ಅಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅಂತ. ಸೊ ದ ಫಸ್ಟ್ ಲೈನ್ ಆಫ್ ದ ಪ್ರೋಗ್ರಾಮ್ ಇನ್ಕ್ಲೂಡ್ stdio.h, which is a preprocessor command, okay, which tells a C compiler to include a standard input output dot header file before going to actual compilation. ಅಂದರೆ ಸೊ ಇವಾಗ ನಾವು ಆ್ಯಕ್ಚುಯಲ್ ಕಂಪೈಲ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಏನಿರುತ್ತಲ್ಲ ಅದನ್ನು ನಾವು ಫಸ್ಟ್ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಆಯಿತಾ. ಓಕೆ, ದ ನೆಕ್ಸ್ಟ್ ಲೈನ್ ಈಸ್ ಇಂಟೀಜರ್ ಮೇನ್ ಓಪನ್ ಅಂಡ್ ಕ್ಲೋಸ್ ಬ್ರಾಕೆಟ್. ಓಕೆ, ಸೊ ಇಂಟೀಜರ್ ಮೇನ್. ಸೊ ಇಂಟೀಜರ್ ಮೇನಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. The next line is the integer main, is the main function where the program execution begins. ಅಂದರೆ ಇಲ್ಲಿ ನಮಗೆ ಇಂಟೀಜರ್ ಮೇನ್ ಅಂತ ಏನಿದೆ ಅಲ್ಲ, ಸೊ ಇಲ್ಲಿಂದ ನಮಗೆ ಆಕ್ಚುಯಲ್ ಪ್ರೋಗ್ರಾಮ್ ಬಿಗಿನ್ ಆಗುತ್ತೆ, ಆಯ್ತಾ. ಮತ್ತೆ ಈ ಇಂಟೀಜರ್ ಮೇನಿಗೆ ಇಲ್ಲಿ ನಾವು ಸೆಮಿಕೋಲನ್ ಹಾಕಂಗಿಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಯಾವುದೇ ಥರ ನಾವು ಸೆಮಿಕೋಲನ್ ಹಾಕಂಗಿಲ್ಲ. ಓಕೆ, ಇಟ್ ಶುಡ್ ಬಿ ಆಸ್ ಇಟ್ ಇಸ್, ಇದೇ ಥರ ಇರಬೇಕು ಇದು. ಇಲ್ಲೇ ಹಾಕಿದ್ರೆ ಮತ್ತೆ ಕಂಪೈಲೇಷನ್ ಮುಂದೋಗಲ್ಲ, ಅಲ್ಲೇ ಇದಾಗ ಟರ್ಮಿನೇಟ್ ಆಗಿಬಿಡುತ್ತದೆ, ಆಯ್ತಾ. ಸೊ ನೆಕ್ಸ್ಟ್ ಇಸ್ ದಿ ಓಪನಿಂಗ್ ಆಫ್ ದಿ ಫ್ಲವರ್ ಬ್ರಾಕೆಟ್. ಓಕೆ, ಸೊ ಇಲ್ಲಿ ನಾವು ಗ್ಲೋಬಲ್ ವೇರಿಯೇಬಲ್, ಇದ್ರೊಳಗಡೆ ನಾವು ಲೋಕಲ್ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ಕೋಬಹುದು. ಸೊ ಫಾರ್ ದಿಸ್ ಪ್ರೋಗ್ರಾಮ್ ನಾವೇನು ಮಾಡಿದ್ದೀವಿ, ಜಸ್ಟ್ /* ನೆಕ್ಸ್ಟ್ ಸ್ಟಾರ್ // ಇದ್ರ ವರ್ಡ್ ನೋಡಿ ನಾವೇನು ಬರ್ತೀವಿ, ಪ್ರಿಂಟ್ ಎಫ್ ಫಂಕ್ಷನ್ ಡಿಸ್ಪ್ಲೇಸ್ ದಿ ಕಂಟೆಂಟ್ ದಟ್ ಈಸ್ ಪಾಸ್ಡ್ ಬಿಟ್ವೀನ್ ದಿ ಡಬಲ್ ಕೋಟ್ಸ್. ಅಂದರೆ ಈ ಡಬಲ್ ಕೋಟ್ಸಲ್ಲಿ ಇರ್ತಕ್ಕಂಥ ಕಂಟೆಂಟ್ಸು ಪಾಸ್ ಆಗತ್ತೆ ಅಂತ ಬರೆದಿದ್ದೀವಿ. ಅಂದರೆ ಈ ಸಿಂಬಲ್ ಏನಿದೆ ಅಲ್ಲ, // ಸ್ಟಾರ್ ಮತ್ತು ಸ್ಟಾರ್ // ಇದ್ರ ವರ್ಡೇ ನಾವು ಏನು ಬರೆದಿದ್ದಾವಲ್ಲ ಅದು ಏನದು ಕಾಮೆಂಟ್. ಇದು ಕಂಪೈಲ್ ಆಗಲ್ಲ, ಇದು ಕಂಪೈಲೇಷನ್ ಆಗೋದೇ ಇಲ್ಲ, ಇದು ಜಸ್ಟ್ ಎ ಕಾಮೆಂಟ್. ಓಕೆ, ಇಲ್ಲಿ ನಾನು ಬ್ಯಾಕ್ ಸೈಡ್ ಬಂದು ತೋರಿಸ್ತೀನಿ ನೋಡಿ, ಇದು ಕಾಮೆಂಟ್ ಲೈನ್ ಅಂತ ಇದೆಯಲ್ಲ, ಇದು ಜಸ್ಟ್ ಎ ಕಾಮೆಂಟ್. ಓಕೆ, ಸೊ ಇದು ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಹೇಳಿದ್ರಲ್ಲ, ಇದು ಜಸ್ಟ್ ಎ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ಓಕೆ, ನೆಕ್ಸ್ಟ್ ಇಂಟೀಜರ್ ಮೇನ್ ಅಂತ ಏನಿದೆ ಅಲ್ಲ, ಸೊ ಇದು ಇಟ್ ಈಸ್ ಎ ಮೇನ್ ಫಂಕ್ಷನ್. ಓಕೆ, ಸೊ ನಾವು ಯು ಕಮ್ ಟು ನೋ ದ ಕಾಮೆಂಟ್ಸ್ ಗೊತ್ತಾಯ್ತು. ಇವಾಗ ಪ್ರಿಂಟ್ ಎಫ್ ಅನ್ನೋದು ಒಂದು ಫಂಕ್ಷನ್, ಔಟ್ಪುಟ್ ಫಂಕ್ಷನ್ ಪ್ರಿಂಟ್ ಎಫ್ ಅನ್ನೋದು. ಸೊ ಇವಾಗ ಪ್ರಿಂಟ್ ಎಫ್ ಹಲೋ ವರ್ಲ್ಡ್ ಸೆಮಿಕೋಲನ್ ಹಾಕಬೇಕು, ಇದು ಟರ್ಮಿನೇಟ್, ಇದಿಷ್ಟು ಟರ್ಮಿನೇಟ್ ಆಗುತ್ತೆ. ಇದು ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ಈ // ಏನಿದೆ ಅಲ್ಲ, ಹಲೋ ವರ್ಲ್ಡ್ ಅಂತ ಏನಿದೆ ಅಲ್ಲ, ಅದು ನಮಗೆ ಪ್ರಿಂಟ್ ಆಗತ್ತೆ. ಓಕೆ, ದ ನೆಕ್ಸ್ಟ್ ಲೈನ್ ಇಸ್ ದಿ ಪ್ರಿಂಟ್ ಎಫ್ ಈಸ್ ಅನದರ್ ಫಂಕ್ಷನ್ ಅವೈಲಬಲ್ ಇನ್ ದಿ ಸಿ ಲ್ಯಾಂಗ್ವೇಜ್ ವಿಚ್ ಕಾಸಸ್ ದ ಮೆಸೇಜ್ ಹಲೋ ವರ್ಲ್ಡ್ ಟು ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ಸೊ ಟು ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್, ನಮಗೆ ಈ ಸ್ಕ್ರೀನ್ ಮೇಲೆ ನಮಗೆ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಗಬೇಕು ಈ ಪ್ರೋಗ್ರಾಮ್ ಬರೆದಾದ್ಮೇಲೆ, ಆಯ್ತಾ. ಇದಾದ್ಮೇಲೆ ರಿಟರ್ನ್ ಝೀರೋ. ದ ನೆಕ್ಸ್ಟ್ ಲೈನ್ ಏನಿರುತ್ತೆ ನಮಗೆ, ರಿಟರ್ನ್ ಝೀರೋ ಮೀನ್ಸ್ ಇಟ್ ಟರ್ಮಿನೇಟ್ಸ್ ದ ಮೇನ್ ಫಂಕ್ಷನ್, ಅಂಡ್ ರಿಟರ್ನ್ಸ್ ದ ವ್ಯಾಲ್ಯೂ 0.
ಇದು ನಮ್ಮ ಮೇನ್ ಫಂಕ್ಷನ್ ಅನ್ನ ಟರ್ಮಿನೇಟ್ ಮಾಡುತ್ತೆ ಮತ್ತೆ 0 ವ್ಯಾಲ್ಯೂವನ್ನು ರಿಟರ್ನ್ ಮಾಡುತ್ತೆ. ಅಂದ್ರೆ ನಮ್ಮ ಫಂಕ್ಷನ್ ಅಲ್ಲಿಗೆ ಎಂಡ್ ಆಯಿತು ಅಂತ ಮೀನಿಂಗ್ ಇದೆ. ದಿಸ್ ಇಸ್ ದಿ ಕ್ಲೋಸ್ಡ್ ಬ್ರಾಕೆಟ್. ಆಯ್ತಾ? ಸೊ ಇಲ್ಲಿ ಪ್ರಿಂಟ್ ಎಫ್ ಫಂಕ್ಷನ್ ಅಂತ ಏನು ಹೇಳಿದ್ವಲ್ಲ, ಈ ಪ್ರಿಂಟ್ ಎಫ್ ಫಂಕ್ಷನ್ ಇವಾಗ ಈ stdio.h ಹಾಕ್ಲಿಲ್ದಂಗೆ ನಾವೇನಾದ್ರೂ ಪ್ರಿಂಟ್ ಎಫ್ ಫಂಕ್ಷನ್ ಬರೋದಪ್ಪ ಅಂತ ಹೇಳಿದ್ರೆ ಸೊ ಇಟ್ ವೋಂಟ್ ವರ್ಕ್. ಯಾಕಂದ್ರೆ ಸೊ ಇದಕ್ಕೆ ಆಲ್ರೆಡಿ ಒಂದು ಸಪ್ರೇಟ್ ಪ್ರೋಗ್ರಾಮ್ ಬರೆದಿರ್ತಾರೆ, ಅದೇ ಒಂದು ಸಪ್ರೇಟ್ ಫಂಕ್ಷನ್. ಓಕೆ, ಸೊ ಅದು ಎಲ್ಲಿರುತ್ತದು stdio.h ಅಲ್ಲಿ ಇರುತ್ತೆ. ಸ್ಕ್ಯಾನ್ ಎಫ್ ಅಂತ ಬರುತ್ತೆ ಇನ್ಪುಟ್ ಫಂಕ್ಷನ್, ಪ್ರಿಂಟ್ ಎಫ್ ಅಂತ ಬರ್ತವೆ. ಓಕೆ, ಅವೆಲ್ಲ ಎಲ್ಲಿ ಬರ್ತಾವೆ? stdio.h. ಇವಾಗ ನಾವು ಕೆಲವೊಂದು ಅಡಿಷನ್ ಅನ್ನು ಮಾಡ್ತೀವಿ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಥವೆಲ್ಲ ಮಾಡಿದಾಗ ನಾವು math.h ಅಂತ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ನಮಗೆ ಸೂಟೇಬಲ್ ಆಪರೇಷನ್ಸ್ಗೆ ನಾವು ಯಾವ್ಯಾವ ಹೆಡರ್ ಫೈಲ್ಸ್ ಬೇಕಲ್ಲ ಅವನ್ನ ನಾವು ಬಿಫೋರ್ ಮೇನ್ ಫಂಕ್ಷನ್ ಅನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಆಲ್ ಆಫ್ ಯು ಗಾಟ್ ಇಟ್. ಇಲ್ಲಿ ನೋಡಿ, ಪ್ರಿಂಟ್ ಹಲೋ ವರ್ಲ್ಡ್ ಇದು ಸ್ಟೇಟ್ಮೆಂಟ್, ಇದು ದಟ್ ಶುಡ್ ಎಂಡ್ ವಿತ್ ಸೆಮಿಕೋಲನ್. ಓಕೆ, ಫೈನ್. ಇವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡಲಾ? ಇದನ್ನ ಎಕ್ಸಿಕ್ಯೂಟ್ ಮಾಡಿದ ಕೂಡ ನಮ್ಗೆ ಏನಾಗಬೇಕು? ಹಲೋ ವರ್ಲ್ಡ್ ಅಂತ ಬರುತ್ತೆ. ಎಲ್ಲೋ ಇಲ್ಲಿ ಬರ್ಬೇಕು, ಇಲ್ಲಿ ಬ್ಲ್ಯಾಕ್ ಕಲರ್. ಸಿ ಎಸ್, ಹಲೋ ವರ್ಲ್ಡ್. ದಿಸ್ ಈಸ್ ದಿ ಔಟ್ಪುಟ್ ಫಾರ್ ದಿಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಔಟ್ಪುಟ್ ಏನು ನಮಗೆ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ಇವಾಗ ನಾವು ಸಪೋಸ್ ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಅಂಡ್ ಟೆಕ್ನಿಕಲ್ ಎಜುಕೇಶನ್ ಅಂತ ಬರೆದ್ರೆ ಇಲ್ಲಿ ಪ್ರಿಂಟ್ ಆಗುತ್ತಾ? ಎಸ್, ಆಗತ್ತೆ. ಸೊ ಈ ಇಲ್ಲಿ ಏನು ಡಬಲ್ ಸ್ಲ್ಯಾಶ್ ನಾವು ಒಳಗಡೆ ಏನು ಬರಿತಾವಲ್ಲ, ಈ ಇನ್ವರ್ಟೆಡ್ ಕಾಮದಲ್ಲಿ ಏನು ಬರಿತಾವಲ್ಲ, ಅದು ಏನೇ ಬರೆದ್ರು ಕೂಡ ಇಲ್ಲಿ ನಮಗೆ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇದು ಆ ಪ್ರಿಂಟ್ ಪರ್ಪಸ್ಗೋಸ್ಕರನೇ ನಾವು ಈ stdio.h ಫೈಲನ್ನು ನಾವು ಇನ್ಕ್ಲೂಡ್ ಮಾಡಿರ್ತೀವಿ. ಓಕೆ, ಆಲ್ ಆಫ್ ಯು ಗಾಟ್ ಇಟ್? ಫೈನ್. ಓಕೆ, see, let us once again look back to various parts of the C program. See, this is the hash include.h. ಇದಕ್ಕೆ ನಾವು preprocessor directives ಅಂತ ಕರಿತೀವಿ. ಸೊ ಇದನ್ನ ನಾವು ಇನ್ಕ್ಲೂಡ್ ಮಾಡಲೇಬೇಕು. ಸೊ ಇದನ್ನು ಇನ್ಕ್ಲೂಡ್ ಮಾಡಲಿ ಅಂದರೆ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ವರ್ಕ್ ಆಗಲ್ಲ. ನೆಕ್ಸ್ಟ್ ಇಂಟೀಜರ್ ಮೇನ್, ಇಟ್ ಇಸ್ ದ ಮೇನ್ ಫಂಕ್ಷನ್ ವೇರ್ ದ ಎಕ್ಸಿಕ್ಯೂಷನ್ ಸ್ಟಾರ್ಟ್ಸ್. ಇದಕ್ಕೆ ನಾವು ಮತ್ತೆ ಸೆಮಿಕೋಲನ್ ಎಲ್ಲ ಹಾಕಕ್ಕೆ ಹೋಗಬಾರ್ದು, ಇಲ್ಲಾಂದ್ರೆ ಅಲ್ಲೇ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗಲ್ಲ, ಅಲ್ಲೇ ಸ್ಟಾಪ್ ಆಗ್ಬಿಡುತ್ತದು. ಆಯ್ತಾ? ಸೊ ನೆಕ್ಸ್ಟ್ ಇದೆಲ್ಲ ಏನಿದೆಲ್ಲ ಇದ್ರೊಳಗಡೆ ಬರ್ತಕ್ಕಂಥ ಎಲ್ಲ ಸ್ಟೇಟ್ಮೆಂಟ್ ಅದಕ್ಕೆ ಕಾಮೆಂಟ್ ಅಂತ ಹೇಳ್ತೇವೆ. ಅದು ಕಂಪೈಲ್ ಆಗಲ್ಲ, ನೀವೇನೇ ಬರೆದ್ರು ಅಲ್ಲಿ ಕಂಪೈಲ್ ಆಗಲ್ಲ. ಸೊ ಇದು ಕಂಪೈಲ್ ಆಗುತ್ತೆ, ಯಾವುದು? ಪ್ರಿಂಟ್ ಎಫ್. ಆಯ್ತಾ? ಸೊ ಇಲ್ಲಿ ನಮಗೆ ಏನು ಪ್ರಿಂಟ್ ಮಾಡುತ್ತಿದ್ದೋ ಹಲೋ ವರ್ಲ್ಡ್ ಅನ್ನೋದನ್ನ ಪ್ರಿಂಟ್ ಮಾಡುತ್ತೆ. ಓಕೆ, ಸೊ ದೆನ್ ಇಟ್ ರಿಟರ್ನ್ಸ್ ದ ವ್ಯಾಲ್ಯೂ 0 ಅಂಡ್ ಇಟ್ ಟರ್ಮಿನೇಟ್ಸ್ ದ ಮೇನ್ ಫಂಕ್ಷನ್. ಓಕೆ, ಸೊ ಇವಾಗ ನಮಗೆ ಮೇನ್ ಫಂಕ್ಷನ್ ಟರ್ಮಿನೇಟ್ ಆಗಿಬಿಟ್ಟು ರಿಟರ್ನ್ 0 ವ್ಯಾಲ್ಯೂ ಕೊಡುತ್ತೆ. ಆಲ್ ಆಫ್ ಯು ಗಾಟ್ ಇಟ್? ಇದನ್ನು ಇನ್ನೊಂದ್ಸಲ ನೀಟಾಗಿ ಒಂದೊಂದೇ ಇನ್ನೊಂದ್ಸಲ ಸಪ್ರೇಟ್ ಲಿಸ್ಟ್ ಮಾಡಿದ್ದೀನಿ, ಯು ಕ್ಯಾನ್ ರೀಡ್ ಇಟ್. ಓಕೆ, ಹೌ ಹಲೋ ವರ್ಲ್ಡ್ ಪ್ರೋಗ್ರಾಮ್ ವರ್ಕ್ಸ್. ಈ ಹಲೋ ವರ್ಲ್ಡ್ ಪ್ರೋಗ್ರಾಮ್ಸ್ ಯಾವ ಥರ ವರ್ಕ್ ಆಗುತ್ತೆ ನೋಡಿ. ಸಿ, ಫಸ್ಟ್ ಒನ್, ದ ಹ್ಯಾಶ್ ಇನ್ಕ್ಲೂಡ್ ಈಸ್ ಎ ಪ್ರಿಪ್ರೊಸೆಸರ್ ಕಮ್ಯಾಂಡ್ ದಟ್ ಟೆಲ್ಸ್ ದ ಕಂಪೈಲರ್ ಟು ಇನ್ಕ್ಲೂಡ್ ದ ಕಂಟೆಂಟ್ಸ್ ಆಫ್ stdio.h ಸ್ಟ್ಯಾಂಡರ್ಡ್ ಇನ್ಪುಟ್ ಅಂಡ್ ಔಟ್ಪುಟ್ ಹೆಡರ್ ಫೈಲ್ ಇನ್ ದ ಪ್ರೋಗ್ರಾಮ್. ಸೊ ಹ್ಯಾಶ್ ಇನ್ಕ್ಲೂಡ್ ಅನ್ನೋದು ನಮಗೆ ಏನಾಗುತ್ತೆ ಗೊತ್ತಾಯ್ತು? ಪ್ರಿಪ್ರೊಸೆಸರ್ ಫೈಲು stdio.h ಅನ್ನೋ ಫೈಲನ್ನು ನಮಗೆ ಇನ್ಕ್ಲೂಡ್ ಮಾಡುತ್ತೆ. ಆಯ್ತಾ? ನೆಕ್ಸ್ಟ್ ನೋಡಿ, ದ stdio.h ಫೈಲ್ ಕಂಟೇನ್ಸ್ ಫಂಕ್ಷನ್ಸ್ ಸಚ್ ಆಸ್ scanf ಅಂಡ್ printf ಟು ಟೇಕ್ ದ ಇನ್ಪುಟ್ ಅಂಡ್ ಡಿಸ್ಪ್ಲೇ ಔಟ್ಪುಟ್ ರೆಸ್ಪೆಕ್ಟಿವ್ಲಿ. ಇಲ್ಲಿ ನಮಗೆ stdio.h ಫೈಲಲ್ಲೇ ಒಂದು ಸಪ್ರೇಟ್ ಫಂಕ್ಷನ್ಸ್ ಇರ್ತವೆ, ಅದೇ ಸಪ್ರೇಟ್ ಪ್ರೋಗ್ರಾಮ್ಗಳು ಇರುತ್ತೆ. ಓಕೆ, ಯಾವುದು? ಸ್ಕ್ಯಾನ್ ಬೇರೆದು, ಪ್ರಿಂಟ್ ಎಫ್ ಬೇರೆದು ಇರುತ್ತೆ. ಓಕೆ, ಇವಾಗ ಈ ಸ್ಕ್ಯಾನ್ ಎಫ್ ಅನ್ನೋದು ಇದು ಪೂರ್ತಿ ಇನ್ಪುಟ್ ಫಂಕ್ಷನ್, ಪ್ರಿಂಟ್ ಎಫ್ ಅನ್ನೋದು ಇದು ಔಟ್ಪುಟ್ ಫಂಕ್ಷನ್. ಆಯ್ತಾ? ಸೊ ನಮ್ಗೆ ಏನಾದರೂ ಇನ್ಪುಟ್ ತಗೋಬೇಕು, ಇಲ್ಲಾಂದ್ರೆ ಏನಾದರೂ ಔಟ್ಪುಟ್ ಡಿಸ್ಪ್ಲೇ ಮಾಡಬೇಕು. ಸೊ ಅಂದಾಗ ನಾವು ಈ ಸ್ಕ್ಯಾನ್ ಎಫ್ ಮತ್ತೆ ಪ್ರಿಂಟ್ ಎಫ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, if you use the printf function without writing hash include, the program will not compile. ಪ್ರೋಗ್ರಾಮ್ ಕಂಪೈಲ್ ಆಗಲ್ಲ. ಸಪೋಸ್ ನಾವು ಆ printf-ಗೆ ನಾವು ಸೆಮಿಕೋಲನ್ ಕೊಡಲಿಲ್ಲ ಅಂದರೆ ಏನಾಗುತ್ತೆ? ಅಲ್ಲಿ ಸಿಂಟ್ಯಾಕ್ಸ್ ಎರರ್ ಅಂತ ತೋರಿಸುತ್ತೆ, ಅಂದರೆ ಅದು ಎರರ್ ಆಗುತ್ತೆ. ಓಕೆ, ಪ್ರೋಗ್ರಾಮ್ ಕರೆಕ್ಟ್ ಅಲ್ಲ ಅದು. ಸೊ ಕೆಲವೊಂದು ರೂಲ್ಸ್, ಕೆಲವೊಂದು ಸಿಂಟ್ಯಾಕ್ಸ್ ಯಾವ ಥರ ಇದೆ ನಾವು ಅದೇ ಥರ ಫಾಲೋ ಅಪ್ ಮಾಡಬೇಕಾಗುತ್ತೆ. ನಾವು ನಮ್ಮದೇ ಓನ್ ಕೊಡೋಂಗಿಲ್ಲ. ಓಕೆ, ಸೊ ವಾಟ್ ಎವರ್ ಸಿಂಟ್ಯಾಕ್ಸ್ ಇದ್ದರೆ ವಿ ಹ್ಯಾವ್ ಟು ಫಾಲೋ ಇಟ್, ಅದನ್ನು ನಾವು ಫಾಲೋ ಮಾಡಬೇಕು. ಓಕೆ, ನೆಕ್ಸ್ಟ್, ದ ಎಕ್ಸಿಕ್ಯೂಷನ್ ಆಫ್ ಸಿ ಪ್ರೋಗ್ರಾಮ್ ಸ್ಟಾರ್ಟ್ಸ್ ಫ್ರಮ್ ದ ಮೇನ್ ಫಂಕ್ಷನ್. ಅದನ್ನು ನಾನು ಹೇಳಿದ್ದೀನಿ. ಓಕೆ, ಸೊ ಮೇನ್ ಫಂಕ್ಷನ್, ಇಂಟಿಜರ್ ಮೇನ್ ಫಂಕ್ಷನ್ ವೇರ್ ಆಕ್ಚುಯಲ್ ಎಕ್ಸಿಕ್ಯೂಷನ್ ಆಫ್ ದ ಸಿ ಪ್ರೋಗ್ರಾಮ್ ಸ್ಟಾರ್ಟ್ಸ್. ಆಯ್ತಾ? ಪ್ರಿಂಟ್ ಎಫ್ ಈಸ್ ಎ ಲೈಬ್ರರಿ ಫಂಕ್ಷನ್ ಟು ಸೆಂಡ್ ಫಾರ್ಮೆಟೆಡ್ ಔಟ್ಪುಟ್ ಟು ದ ಸ್ಕ್ರೀನ್. ಇನ್ ದ ಪ್ರೋಗ್ರಾಮ್ ಪ್ರಿಂಟ್ ಎಫ್ ಡಿಸ್ಪ್ಲೇಸ್ ಹಲೋ ವರ್ಲ್ಡ್ ಟೆಕ್ಸ್ಟ್ ಆನ್ ಸ್ಕ್ರೀನ್. ಅಂದರೆ ಪ್ರಿಂಟ್ ಎಫ್ ಅನ್ನೋದು ಒಂದು ಔಟ್ಪುಟ್ ಫಂಕ್ಷನ್.
ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲಲ್ಲಿ ಇದೇ ಸಪ್ರೇಟ್ ಫಂಕ್ಷನ್ ಆಗಿ ಇರುತ್ತೆ. ಓಕೆ, ಅದು ನಮ್ಗೆ ಯಾವುದಕ್ಕೆ ಹೆಲ್ಪ್ ಆಗುತ್ತೆ, ನಮಗೆ ಏನಾದರೂ ಒಂದು ಕಂಟೆಂಟನ್ನು ನಾವು ಡಿಸ್ಪ್ಲೇ ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಫಂಕ್ಷನನ್ನು ನಾವು ಕಾಲ್ ಮಾಡಬೇಕಾಗತ್ತೆ. ಆಯಿತಾ? The return 0 statement is the exit status of the program. In simple terms, the program ends with this statement. ಅಂದರೆ ರಿಟರ್ನ್ 0 ಅಂತ ಬಂದ ಕೂಡಲೇ ನಮಗೆ ಗೊತ್ತಾಗುತ್ತೆ ಸ್ಟಾಪ್, ಪ್ರೋಗ್ರಾಮ್ ಸ್ಟಾಪ್ ಆಯ್ತು, ಎಂಡ್ ಆಯ್ತು ಅಂತ. ಓಕೆ, ನಾವು ಯಾವ ಥರ ಅಲ್ಗಾರಿದಮ್ ಫ್ಲೋ ಚಾರ್ಟಲ್ಲಿ ಸ್ಟಾರ್ಟು ಸ್ಟಾಪು, ಓಕೆ, ಓವಲ್ ಶೇಪ್ ಅವೆಲ್ಲ ಹಾಕಿದ್ವಲ್ಲ ಟರ್ಮಿನೇಟ್ರು, ಇಲ್ಲಿ ಹಿಂಗೆ. ಓಕೆ, ಮೇನ್ ಫಂಕ್ಷನ್ ಶುರು ಆದ ಕೂಡಲೇ ಲಾಸ್ಟ್ ರಿಟರ್ನ್ 0 ಅಂತ ಬಂದ ಕೂಡಲೇ ನಮಗೆ ಎಕ್ಸಿಟ್ ಸ್ಟೇಟಸ್ ತೋರಿಸ್ದಂಗೆ ಓಕೆ ಪ್ರೋಗ್ರಾಮ್ ಎಂಡ್ಸ್. ಓಕೆ, ಈ ಸ್ಟೇಟ್ಮೆಂಟ್ ಇದೆ ಪ್ರೋಗ್ರಾಮ್ ಎಂಡ್ ಆಗತ್ತೆ ಅಂತ ಮೀನಿಂಗ್ ಅದು. ಓಕೆ ಫೈನ್, ಐ ಥಿಂಕ್ ಆಲ್ ಆಫ್ ಯು ಗಾಟ್ ಇಟ್, ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇದನ್ನು ಎಷ್ಟು ಸತ್ಯ ಓದ್ಕೊಂತವೋ ಅಷ್ಟು ನೆಕ್ಸ್ಟ್ ಪ್ರೋಗ್ರಾಮ್ ಬರೀಲಿಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ದಿಸ್ ಈಸ್ ವೆರಿ ಬೇಸ್, ದಿಸ್ ಈಸ್ ರೂಟ್ ಫಾರ್ ಆಲ್ ದ ಪ್ರೋಗ್ರಾಮ್ಸ್. ಯಾಕಂದ್ರೆ ನಾವು ಈ ಫಾರ್ಮೆಟನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ರಿಪೀಟೆಡ್ ಆಗಿ ತಿಳ್ಕೊಂಡು, ಸೊ ವಿ ಹ್ಯಾವ್ ಟು ಮೂವ್ ಫರ್ದರ್. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೇನೆ. ಆಯ್ತಾ? ಯಾವುದು? ಡಿಸ್ಪ್ಲೇ ದ ಇಂಟೀಜರ್ ನಂಬರ್ ಎಂಟರ್ಡ್ ಬೈ ದ ಯೂಸರ್. ಓಕೆ, ಇಲ್ಲಿ ಇನ್ಪುಟ್ ಫಂಕ್ಷನ್ ಅನ್ನು ನಾವು ಯೂಸ್ ಮಾಡ್ಕೊಂತೀವಿ. ಇಲ್ಲಿ ನೋಡಿ, ಹ್ಯಾಶ್ ಇನ್ಕ್ಲೂಡ್ std.h ಇದೇನಿದು? ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ಇದೇನು ಮಾಡುತ್ತೆ? ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅನ್ನು ನಮಗೆ ಇನ್ಕ್ಲೂಡ್ ಮಾಡುತ್ತೆ. ಸೊ ಇಂಟೀಜರ್ ಮೇನ್, ಸೊ ವೇರ್ ಆಕ್ಚುಯಲ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಬಿಗಿನ್ಸ್. ಸೊ ಇಂಟೀಜರ್ ನಂಬರ್ ಇದು ನಮಗೆ ಲೋಕಲ್ ವೇರಿಯೇಬಲ್ ಡಿಕ್ಲರೇಷನ್. ಸೊ ನಾನು ನಿಮಗೆ ಫಸ್ಟ್ ಇದರಲ್ಲಿ ಹೇಳಿದ್ದೆಲ್ಲ ಫಾರ್ಮೆಟಲ್ಲಿ ಲೋಕಲ್ ವೇರಿಯೇಬಲ್ ಅಂತ. ಸೊ ದಿಸ್ ಇಸ್ ಎ ಲೋಕಲ್ ವೇರಿಯೇಬಲ್. ಇದು ನಮ್ ಅನ್ನೋದು NUM, ನಮ್ ಅನ್ನೋದು ನಂಬರ್ ಅನ್ನೋದು ಏನಿದು ಲೋಕಲ್ ವೇರಿಯೇಬಲ್. ಇದು ನಾವು ಯೂಸರ್ ಡಿಫೈನ್ಡ್ ಇದು NUM ಅನ್ನೋದು. ಓಕೆ, ಇಂಟ್ ಅನ್ನೋದು ಇದು ಡೇಟಾ ಟೈಪ್ ಆಫ್ ಡೇಟಾ. ಓಕೆ, ಏನಿದು ನಮಗೆ ಲೋಕಲ್ ವೇರಿಯೇಬಲ್ ಡಿಕ್ಲರೇಷನ್ ಅಂತ ಹೇಳ್ತೀವಿ. ಇದನ್ನು ನಾನು ಹೇಳಿದ್ದೀನಿ, ಇದು /*** ಇದ್ರೊಳಗಡೆ ನಾವು ಏನೇ ಬಂದ್ರಿ ಏನದು ಕಾಮೆಂಟ್ ಲೈನ್. The printf function is used for displaying the message or output on the screen. Here we are displaying a message for the user. So printf enter an integer. So ಇದು ಔಟ್ಪುಟ್ ಫಂಕ್ಷನು. ನಮಗೆ ಇವಾಗ ಡಿಸ್ಪ್ಲೇದ ಎರಡು ಇಂಟೀಜರ್ ನಂಬರ್ ನಾವು ಡಿಸ್ಪ್ಲೇ ಮಾಡಬೇಕು. ಫಸ್ಟ್ ಏನು ಮಾಡ್ತೀವಿ? ಎಂಟರ್ ಆನ್ ಇಂಟೀಜರ್ ಎಂಟರ್ ಮಾಡಿ ಅಂತ ನಾವು printf ಫಂಕ್ಷನನ್ನು ಯೂಸ್ ಮಾಡ್ಕೊಂಡು ಬರೀತೀವಿ. ಆಯಿತಾ? ಸೊ ಇಲ್ಲಿ ಸಪೋಸ್ ಈ ಸೆಮಿಕೊಲನ್ ಹಾಕಲಿದ್ರೆ ಏನಾಗುತ್ತೆ? ಸಿಂಟ್ಯಾಕ್ಸ್ ಎರರ್ ಅಂತ ತೋರಿಸುತ್ತೆ, ಅದನ್ನು ಹಾಕಲೇಬೇಕು. ಓಕೆ, ಸೊ ಹಿಯರ್ scanf ಫಂಕ್ಷನ್ ರೀಡ್ಸ್ ದ ಇಂಟೀಜರ್ ವ್ಯಾಲ್ಯೂ ಎಂಟರ್ಡ್ ಬೈ ದ ಯೂಸರ್, ಸ್ಟೋರ್ಸ್ ದ ಇಂಟೀಜರ್ ವ್ಯಾಲ್ಯೂ ವೇರಿಯೇಬಲ್ ಇನ್ ನಮ್. ಓಕೆ, ಇಲ್ಲಿ ನೋಡಿ scanf %d %num. ಸೊ ಇದು ಏನಾಗುತ್ತೆ? ಇದು ಇನ್ಪುಟ್ ಫಂಕ್ಷನ್ನು. ಇದೇನಿದು? ಇನ್ಪುಟ್ ಫಂಕ್ಷನ್. ನಾವು ಏನು ನಂಬರ್ ಕೊಡ್ತಾವಲ್ಲ ಆ ನಂಬರನ್ನು ಇದು ಇನ್ಪುಟ್ ಆಗಿ ತಗೊಳತ್ತೆ. ಇನ್ಪುಟ್ ಕೊಡ್ಲಿಕ್ಕೆ ನಮಗೆ ಇದು ಇನ್ಪುಟ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಇನ್ಪುಟ್ಸ್ ನಂಬರ್ ಯಾವುದು? ನಮಗೆ ಇನ್ಪುಟ್. ಸೊ ನೆಕ್ಸ್ಟ್ ಡಿಸ್ಪ್ಲೇಯಿಂಗ್ ದ ವ್ಯಾಲ್ಯೂ ಆಫ್ ಎ ನಂಬರ್ ಯೂಸಿಂಗ್ printf. ಯಾಕಂದ್ರೆ printf ಇಸ್ ಔಟ್ಪುಟ್ ಫಂಕ್ಷನ್. ನಮಗೆ ಏನೇ ಡಿಸ್ಪ್ಲೇ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು printf ಯೂಸ್ ಮಾಡ್ಕೊಳ್ಳೇಬೇಕು. ನಾವೇನಾದ್ರೂ ಇನ್ಪುಟ್ ಕೊಡ್ಬೇಕಂದ್ರೆ scanf ಯೂಸ್ ಮಾಡ್ಕೋಬೇಕು. ಓಕೆ, scanf ಇಸ್ ದಿ ಇನ್ಪುಟ್ ಫಂಕ್ಷನ್, printf ಇಸ್ ದಿ ಔಟ್ಪುಟ್ ಫಂಕ್ಷನ್ಸ್. ಬೋತ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಡರ್ ಫೈಲ್. ದಟ್ ಈಸ್ ಇನ್ಕ್ಲೂಡೆಡ್, ದಟ್ ಈಸ್ ನಥಿಂಗ್ ಬಟ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ಈ ಥರ ಒಂದಕ್ಕೆ ಒಂದೇ ಲಿಂಕ್ ಇರುತ್ತೆ. ಆಯ್ತಾ? ಸೊ ಇವಾಗ ಲಾಸ್ಟ್ ನೋಡಿ, printf the number entered by the user is %d $num. ಅಂದರೆ ಇದು ಏನು ಮಾಡುತ್ತೆ? ಈ ಸ್ಟೇಟ್ಮೆಂಟ್ ನಮಗೆ ಏನು ಕೊಡುತ್ತೆ? ಯೂಸರ್ ಎಂಟರ್ ಮಾಡಿರ್ತಾನೆ scanf ಅಲ್ಲಿ ನಂಬರ್ ಕೊಟ್ಟಿರ್ತಾನೆ. ಓಕೆ, ಆ ನಂಬರ್ ನಮಗೆ ಏನಾಗುತ್ತೆ? ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಷ್ಟೇ. ಓಕೆ, ಸೊ ವಾಟ್ ಎವರ್ ನಂಬರ್ ಯೂಸರ್, ಇಟ್ ಈಸ್ 2 3 4 5 ವಾಟ್ ಎವರ್ ಯು ವಾಂಟ್ ಟು ಎಂಟರ್, ದ್ಯಾಟ್ ವಿಲ್ ಬಿ ಡಿಸ್ಪ್ಲೇಡ್. ಅದು ಏನಾಗುತ್ತೆ? ನಮಗೆ ಡಿಸ್ಪ್ಲೇ ಆಗುತ್ತೆ. Okay, the next line is return 0. That terminates the main function and returns the value 0. That is, it tells that the program ends here. ಏನು ಹೇಳುತ್ತೆ? ಇಲ್ಲಿ ಪ್ರೋಗ್ರಾಮ್ ಎಂಡ್ ಆಗತ್ತೆ ಅಂತ ಹೇಳುತ್ತೆ. ಓಕೆ, ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್. ಯಾಕಂದರೆ ಎರಡು ಎಕ್ಸಾಂಪಲ್ ಹೇಳಿದ್ದೀನಿ, ಒಂದು ಡಿಸ್ಪ್ಲೇ ವರ್ಡು ಮತ್ತು ಇನ್ನೊಂದು ಹಲೋ ವರ್ಲ್ಡ್ ಅಂತ, ಮತ್ತು ಇನ್ನೊಂದು ಡಿಸ್ಪ್ಲೇದು ಇಂಟೀಜರ್ ನಂಬರ್. ಸೊ ಅಂದರೆ ನಾವು ಬೋತ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಎರಡನ್ನೂ ತಿಳ್ಕೊಂಡ್ವಿ ಇವಾಗ. ಓಕೆ, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಆಯಿತು, ಮತ್ತು ಮೇನ್ ಫಂಕ್ಷನ್ ಆಯಿತು, ಲೋಕಲ್ ವೇರಿಯೇಬಲ್ ಆಯಿತು, ಸ್ಟೇಟ್ಮೆಂಟ್ಸ್ ಆಯಿತು, ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಆಯಿತು, ಅಂದರೆ printf scanf ಆಯಿತು, ರಿಟರ್ನ್ 0 ಆಯಿತು. ಓಕೆ, ಸೊ ದ್ಯಾಟ್ ಶುಡ್ ಬಿ ಕ್ಲಿಯರ್. ಫೈನ್. ಸೊ ಇವಾಗ ಗೊತ್ತಾಗುತ್ತೆ ನಮಗೆ ಸಿ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಸಿ. ಓಕೆ,
ಸೊ ಅಂದರೆ ಇದು ಒಂಥರ ನಮಗೆ ಒಂಥರ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ರಿಸಂಬಲ್ ಇದೆ, ಅದಕ್ಕೋಸ್ಕರ ಅಷ್ಟೊಂದು ಇದು ಅನಿಸಲ್ಲ. ಓಕೆ, ಇಟ್ ಈಸ್ ಎ ಸಿಂಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಟ್ ಈಸ್ ಸೂಟೇಬಲ್ ಫಾರ್ ರೈಟಿಂಗ್ ಬೋತ್ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಬಿಸ್ನೆಸ್ ಪ್ಯಾಕೇಜ್. ಎರಡಕ್ಕೂ ಕೂಡ ನಾವು ಇದನ್ನು ಬರೀಲಿಕ್ಕೆ ಯೂಸ್ ಮಾಡ್ತೀವಿ. ಸಿ ಈಸ್ ಪೋರ್ಟೇಬಲ್. ಇದನ್ನು ಪೋರ್ಟೇಬಲ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ದಿಸ್ ಮೀನ್ಸ್ ದ್ಯಾಟ್ ಸಿ ಪ್ರೋಗ್ರಾಮ್ಸ್ ರಿಟರ್ನ್ ಫಾರ್ ಒನ್ ಕಂಪ್ಯೂಟರ್ ಕ್ಯಾನ್ ಬಿ ರನ್ ಆನ್ ಅನದರ್ ವಿತ್ ಎ ಲಿಟಲ್ ಆರ್ ನೋ ಮಾಡಿಫಿಕೇಶನ್. ಓಕೆ, ಅದೇ ನಾವೇನಾದ್ರು ಅಸೆಂಬ್ಲಿ ಲ್ಯಾಂಗ್ವೇಜ್ ಅನ್ನು ಒಂದು ಮಷೀನಿಂದ ಇನ್ನೊಂದು ಮಷೀನಿಗೆ ಬರೆದ್ರೆ ಅದು ಅಷ್ಟೊಂದು ಈಸಿಯಾಗಿ ಹಾರ್ಡ್ವೇರ್ ಸ್ಪೆಸಿಫಿಕೇಶನ್ ಆಗ್ತಿರ್ಲಿಲ್ಲ. ಅದು ರನ್ ಮಾಡಲಿಕ್ಕೆ ಅದು ಸೂಟೇಬಲ್ ಅಲ್ವೇ ಅಲ್ಲ ನಮಗೆ. ಓಕೆ, ಇಟ್ ವಿಲ್ ಬಿ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಬಟ್ ಸಿ ಈಸ್ ಪೋರ್ಟೇಬಲ್. ಇಟ್ ಕ್ಯಾನ್ ಬಿ suitable for with some or no modification with other computer also. Program returns in are efficient process obviously. So istond madide andre adu efficient irlebekagutte. Okay, it has the ability to extend itself. Okay, yes, it is definitely having a ability to extend itself. C is a very efficient and fast. Okay, the same it is being repeated. Next, C is a structured programming language. Yes, it is true because we are going to write different functions, modules. Okay, ತುಂಬಾನೇ ಕೂಡ ನಾವು ಆ ಫಂಕ್ಷನ್ಸ್ ಮಾಡ್ಯೂಲ್ಸ್ಗಳನ್ನು ಪ್ರೊಸೀಜರ್ಗಳನ್ನು ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಇಂಪಾರ್ಟೆನ್ಸ್ ಪಾಯಿಂಟ್ಸ್ ಅಂಡರ್ ದಿ ಇಂಪಾರ್ಟೆನ್ಸ್ ಆಫ್ ಸಿ. ಓಕೆ, ಫೈನ್. ಸಿ ಪ್ರೋಗ್ರಾಮಿಂಗ್ ಫಾರ್ಮೆಟ್ ತುಂಬಾ ಇಂಪಾರ್ಟೆಂಟು. ಓಕೆ, ಯಾಕಪ್ಪ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಎಲ್ಲದಕ್ಕೂ ರೂಟೇ ಇದು, ನಮಗೆ ಇದೇ ಬೇಸ್ ಇದ್ದಂಗೆ. ಇದನ್ನು ನಾವು ಇನ್ನೂ ಎಷ್ಟು ಚೆನ್ನಾಗಿ ತಿಳ್ಕೊಂತೋ ಅಷ್ಟು ಬೇರೆದು ಬೇಗ ಅರ್ಥ ಆಗ್ಬಿಡುತ್ತೆ. ಮತ್ತು ಅಲ್ಲಿ ಹೋದ ಕೂಡಲೇ ನಾವು ಇದೇನಪ್ಪ ಈ ಥರ ಇದೆ ಅಂತ ಹೇಳಕ್ಕೆ ಹೋಗ್ಬಾರ್ದು. ಓಕೆ, ಫೈನ್. ಇಲ್ಲಿ ಹೆಡರ್ ಫೈಲ್ಸ್ ಎಲ್ಲ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸೊ ಐ ಹ್ಯಾವ್ ನಾಟ್ ರಿಟರ್ನ್ ಎಕ್ಸ್ಪ್ಲಿಸಿಟ್ಲಿ. ಸ್ಟಡಿ ದ ಫಾಲೋಯಿಂಗ್ ಪ್ರೋಗ್ರಾಮ್. ಫಸ್ಟ್ ಕ್ವಶನು, ಮೇನ್ ಫಂಕ್ಷನ್ ಓಪನ್ printf ಜಾವಾ ಪಾಯಿಂಟ್. printf ಏನು ಡಿಸ್ಪ್ಲೇ ಮಾಡಬೇಕು? ಜಾವಾ ಪಾಯಿಂಟ್ ಅಂತ ಡಿಸ್ಪ್ಲೇ ಮಾಡಬೇಕು. ಮತ್ತೆ ಮೇನ್ ಫಂಕ್ಷನ್ ಒಳಗಡೆ ಮತ್ತೆ ಮೇನ್ ಫಂಕ್ಷನ್ ಟರ್ಮಿನೇಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಬರೆದಿದ್ದೀವಿ. ಓಕೆ, ಸೊ ದೆನ್ ಕ್ಲೋಸ್ ದ ಫ್ಲವರ್ ಬ್ರಾಕೆಟ್. ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದಿಸ್ ಪ್ರೋಗ್ರಾಮ್? Is it a wrong statement? No. It will keep on printing Java point. It will print Java point once. No. None of the above. Illa. So answer B. It will keep on printing the Java point. Nodi main function nodi entry agata first print kodutte. Again ಮತ್ತೆ ಇಲ್ಲಿ terminate ಆಗಿದೆ. Okay, means it will keep on printing the Java point. Java point ಅನ್ನೋ ಮೆಸೇಜ್ ಅನ್ನೋದು keep on printing. Next, what is required in each C program? So the C program must have at least one function. ಅಂದರೆ ನಮ್ಮ ಸಿ ಪ್ರೋಗ್ರಾಮ್ ಅಂದರೆ ಅಟ್ಲೀಸ್ಟ್ ಒಂದು ಮೇನ್ ಫಂಕ್ಷನ್ ನಮಗೆ ಬೇಕೇ ಬೇಕು. ಒಂದು ಫಂಕ್ಷನ್ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಸಿ ಪ್ರೋಗ್ರಾಮ್ ಅಂತ ಹೇಳಲ್ಲ. ಸೊ ಅದಕ್ಕೋಸ್ಕರ ಮಿನಿಮಮ್ ರಿಕ್ವೈರ್ಮೆಂಟ್ ಏನೋ ಸಿ ಪ್ರೋಗ್ರಾಮ್ ಅಟ್ಲೀಸ್ಟ್ ಒನ್ ಫಂಕ್ಷನ್. ಸೊ ಆಪ್ಷನ್ ನಂಬರ್ ಎ. ಸೊ ಇನ್ಪುಟ್ ಡೇಟಾ ಔಟ್ಪುಟ್ ದಿಸ್ ಆರ್ ನಾಟ್ ದಿಸ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ವಾಟ್ ವಿಲ್ ದಿಸ್ ಪ್ರೋಗ್ರಾಮ್ ಪ್ರಿಂಟ್? ಸೊ ಈ ಪ್ರೋಗ್ರಾಮನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಸಿ ದಿಸ್ ಇಸ್ ದ ಮೇನ್ ಫಂಕ್ಷನ್. ಎಂಟ್ರಿ ಮಾಡ್ತಾರೆ ಇಂಟೀಜರ್ ಐ ಈಸ್ ಈಕ್ವಲ್ ಟು ಐ ಇನಿಷಿಯಲೈಸ್ ಮಾಡಿದ್ರೆ ಐಗೆ ಏನು ಮಾಡುತ್ತೆ 2 ಅಂತ ಇನಿಷಿಯಲೈಸ್ ಮಾಡಿರ್ತಾರೆ. ನೆಕ್ಸ್ಟ್ ಮತ್ತೆ ಓಪನ್ ಮಾಡ್ತಾರೆ ಇನ್ನರ್ ಫ್ಲವರ್ ಬ್ರಾಕೆಟಲ್ಲಿ ಇಂಟೀಜರ್ ಐ ಈಸ್ ಈಕ್ವಲ್ ಟು 4. ಈ 2 ಇದು ಮತ್ತೆ 4 ಓವರ್ 8 ಆಗುತ್ತೆ. ಮತ್ತೆ ಜೆ ಈಸ್ ಈಕ್ವಲ್ ಟು 5. ಮತ್ತೆ ಪ್ರಿಂಟ್ ಮಾಡ್ತೀರಾ. ಏನಂತ ಪ್ರಿಂಟ್ ಮಾಡ್ತೀರಾ? ಐ ಕಮ ಜೆ ಅಂದರೆ 4 5. ಫಸ್ಟ್ ಏನು ಮಾಡ್ತೀರಾ? 4 5. ಓಕೆ, ನೆಕ್ಸ್ಟ್ ಮತ್ತೆ ಎಕ್ಸಿಟ್ ಆಗಿ ಮತ್ತೆ ಬರ್ತೀರಾ. ಮತ್ತೆ ಐ ಅಗೇನ್ ಬ್ಯಾಕ್ ಟು 2 ಇನಿಷಿಯಲೈಸ್ ಆಗುತ್ತೆ. ಮತ್ತು ಜೆ 5 ಅಲ್ಲೇ ಇರುತ್ತೆ. ಸೊ ಮತ್ತೆ ಪ್ರಿಂಟ್ ಎಫ್ ಕೊಟ್ಟಾಗ ಏನಾಗುತ್ತೆ? ಫಸ್ಟ್ 4 5 ಬಂದಿರುತ್ತೆ. ನೆಕ್ಸ್ಟ್ ಐ ಜೆ ಪ್ರಿಂಟ್ ಆದಾಗ 2 5 ಬರುತ್ತೆ. ಸೊ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಏನು? 4 5 2 5. ಸೊ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಓಕೆ, ಸೊ 2 5 2 5 4 5 ದೀಸ್ ಆರ್ ಆಲ್ ರಾಂಗ್ ಆನ್ಸರ್ಸ್. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಾಟ್ ಈಸ್ ದ ಔಟ್ಪುಟ್ ಆಫ್ ದಿಸ್ ಸ್ಟೇಟ್ಮೆಂಟ್? ಜಸ್ಟ್ ಒಂದ್ಸತಿ ಅಷ್ಟೇ ಇರೋದು. ಯು ಕ್ಯಾನ್ ಅಬ್ಸರ್ವ್, ಕರೆಕ್ಟ್ಲಿ ಅಬ್ಸರ್ವ್ ಮಾಡೋದು. ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ ಎ ಪ್ಲಸ್ ದೋ ಇಟ್ ಇಸ್ ಎ ಇನ್ಕ್ರಿಮೆಂಟ್ ಆಪರೇಟರ್. ಓಕೆ, ಇಲ್ಲಿ ಒಂದ್ಸತಿ ಅಷ್ಟೇ. ಸೊ ಇಲ್ಲಿ ಏನಾಗ್ತದೆ? ದ ಕರೆಂಟ್ ವ್ಯಾಲ್ಯೂ ಆಫ್ ಎ, ಆಪ್ಷನ್ ನಂಬರ್ ಬಿ ಓದಿ. ದ ಕರೆಂಟ್ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಕರೆಂಟ್ ವ್ಯಾಲ್ಯೂ ಏನಿರುತ್ತೆ ಅದು ಪ್ರಿಂಟ್ ಆಗುತ್ತೆ. ಎ ಪ್ಲಸ್ ಪ್ಲಸ್ ಅಯ್ಯೋ 5 ಇದ್ರೆ 5 ಆಗುತ್ತೆ, 6 ಇದ್ರೆ 6 ಆಗುತ್ತೆ, 10 ಇದ್ರೆ 10, ವಾಟ್ ಎವರ್ ಇಟ್ ಇಸ್, ಅದು ಏನಿರುತ್ತೆ ಅದಾಗುತ್ತೆ. ಸೊ ದ ವ್ಯಾಲ್ಯೂ ಆಫ್ ಎ ಪ್ಲಸ್ 1, ಎರರ್ ಮೆಸೇಜ್, ಗಾರ್ಬೇಜ್ ಇವೆಲ್ಲ ರಾಂಗು. ಬಿ ಆಪ್ಷನ್ ಏನಿದೆಲ್ಲ ದಿಸ್ ಇಸ್ ದಿ ರೈಟ್ ಆಪ್ಷನ್. ಓಕೆ, ಆಲ್ ಆಫ್ ಯು ಗಾಟ್ ಇಟ್? ಓಕೆ, ಫೈನ್. ನೆಕ್ಸ್ಟ್, ಡಿಫೈನ್ ಪ್ರೋಗ್ರಾಮ್.
ಇದನ್ನು ನಾವು ಆಲ್ರೆಡಿ ವೆರಿ ಫಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳಿದ್ದೀನಿ. ಪ್ರೋಗ್ರಾಮ್ ಇಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್, ಇಟ್ ಇಸ್ ಅ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್. ಓಕೆ, ದಟ್ ಈಸ್ ಕಾಲ್ಡ್ ಎ ಪ್ರೋಗ್ರಾಮ್. ಓಕೆ ಫೈನ್. ಇನ್ನೊಂದ್ಸಲ ಓದ್ತಾ ನೋಡಿ ಡೆಫಿನೇಷನ್ ಆಫ್ ಎ ಪ್ರೋಗ್ರಾಮ್. A program is a set of instructions. These instructions contain certain symbols and words according to syntax rules in C language. Also has its own vocabulary and grammar. ಅದೇನಿದೆಯಲ್ಲ ಅದನ್ನೇ ಇಲ್ಲ. ಓಕೆ, ಸೊ ಅದರದ್ದೇ ಆಗಿರ್ತಕ್ಕಂಥ ವ್ಯಾಕ್ಯಾಬ್ಯುಲರಿ ಇರುತ್ತೆ, ಅದರದ್ದೇ ಆಗಿರ್ತಕ್ಕಂಥ ಸಿಂಟ್ಯಾಕ್ಸ್ ಇರ್ತವೆ. ಓಕೆ, ಸೊ ಜಸ್ಟ್ ಪ್ರೋಗ್ರಾಮ್ ಅಂದ್ರೆ ನಮಗೆ ಏನಾಗಬೇಕು? ಸೊ ದಿಸ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಅ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್. ಓಕೆ, so this is very very important. Fine. So once again I want to show you the format. This one, C. This is the C program format. Comment line, preprocessor, global variable declaration, main function, local variable, statements, user defined functions. Okay, so this is very very important. Okay, please do remember this one. Thank you.